ನಮಸ್ಕಾರ. ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲಿಕಾರ್ಜುನ್ ಪಾಟೀಲ್. ಬಿಗ್ ಬಾಸ್ ಮನೆಗೆ ಈಗ ಸೀಸನ್ 2 ವಿನ್ನರ್ ಆದಂತಹ ಶ್ರುತಿ ಅವರು ಎಂಟ್ರಿ ಕೊಟ್ಟು ಹಲ್ಚಲ್ನ ಎಬ್ಸಿದ್ದಾರೆ ಅಂತ ಹೇಳ್ಬೋದು. ಒಂದು ಲೆಕ್ಕಾಚಾರದಲ್ಲಿ ಬಿಗ್ ಬಾಸ್ ಮನೆ ನ್ಯಾಯಾಲಯ ಆಗಿದೆ. ಅದರ ಜೊತೆಗೆ ವಿನಯ್ ಅವ್ರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತ ಅನಿಸುತ್ತೆ. ಬಟ್ ಒಂದು ಲೆಕ್ಕಾಚಾರದಲ್ಲಿ ಬಿಗ್ ಬಾಸ್ ಮನೆಯ ಮನಸ್ಥಿತಿಗಳನ್ನು ಬಿಚ್ಚಿಡುವಂತಹ ಒಂದು ಕೆಲಸವನ್ನು ಇವತ್ತು ಶ್ರುತಿಯವರು ಮಾಡಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೆಲ್ಲದರ ಜೊತೆಗೆ ಈಗ ಕೊನೆಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಂದು 3-4 ವಾರಗಳ ಲಾಕ್ ಆಗಿದ್ದಂತಹ ಕ್ಯಾಪ್ಟನ್ಸ್ ರೂಮ್ ಈಗ ಕೊನೆಗೂ ಕೂಡ ಓಪನ್ ಆಗಿದೆ. ಬಟ್ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ನಿನ್ನೆ ಸಿಕ್ತು. ಯಾರೂ ಕೂಡ ಊಹೆ ಮಾಡಿರಲಿಲ್ಲ ನಮ್ರತಾ ಈ ಬಾರಿ ಕ್ಯಾಪ್ಟನ್ ಆಗ್ತಾರೆ ಅಂತ. ಅದಕ್ಕೆ ಕಾರಣಗಳು ಕೂಡ ನೂರಾರಿದೆ. ಮೊದಲ ಆರಂಭದಲ್ಲಿ ಎಲ್ರಿಗೂ 4,000, 5,000, 2,000 ಎಲ್ಲರೂ ತೊಗೊಂಡವರು ಕೊನೆಗೆ ಒಂದೇ ₹1,000 ಒಪ್ಕೊಂಡಿದ್ದಂತಹ ನಮ್ರತಾ ಹೇಗೆ ಕ್ಯಾಪ್ಟನ್ ಆದರು, ಅವ್ರ ಹತ್ರ ದುಡ್ಡು ಹೇಗೆ ಬಂತು, ಅಲ್ಲಿಯೂ ಕೂಡ ತುಂಬ ಟ್ವಿಸ್ಟ್ ಇದೆ. ಅದರ ಜೊತೆಗೆ ನಿನ್ನೆ ಒಂದು ಒಳ್ಳೆ ಇಂಪ್ರೆಸ್ ಮಾಡಿದ್ದು ಅಂತ ಅಂದರೆ ಡ್ರೋನ್ ಪ್ರತಾಪ್ ಅವರ ಕೆಲವೊಂದು ನಿರ್ಣಯಗಳು. ಒಂದು ನಮ್ರತಾ ಅವ್ರನ್ನ ಕ್ಯಾಪ್ಟನ್ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಅದರ ಜೊತೆಗೆ ಗ್ರಾಸರಿಗಳನ್ನು ತೆಗೆದುಕೊಳ್ಳೋದ್ರ ಬಗ್ಗೆ, ಮನೆಗೆ ಆತ ಕೊಟ್ಟಂತಹ ಉಡುಗೊರೆಗೆ ಬಗ್ಗೆ, ಅಂದರೆ ತನ್ನಲ್ಲಿರುವಂಥ ಎಲ್ಲ ದುಡ್ಡನ್ನ ಕೊಟ್ಟಿರೋದ್ರ ಬಗ್ಗೆ. ಇನ್ನೊಂದು ಕಡೆಗೆ ಇಬ್ಬರು ಮಾಲೀಕರು ಕೂಡ ದುಡ್ಡನ್ನು ಕೈಲಿದ್ದರೂ ಕೂಡ ಈ ವಾರ ಪ್ರತಿದಿನ ಗ್ರಾಸರಿ ಇಲ್ಲ, ನಮಗೆ ಕಡಿಮೆ ಊಟ ಆಗ್ತಾ ಇದೆ, ಇದೆಲ್ಲವೂ ಕೂಡ ಮಾತನಾಡಿದರೂ ಕೂಡ ತನ್ನಲ್ಲಿರುವಂಥ ಹಣ ಬಿಚ್ಚಬೇಕು ಅಂತ ಬಂದಾಗ ಇಬ್ಬರೂ ಕೂಡ ಒಂದು ಸ್ವಲ್ಪ ಎಲ್ಲೋ ಹಿಂದೆ ಏಟು ಹಾಕಿದ್ರು ಅಂತ ಅನಿಸುತ್ತೆ. ಇದೆಲ್ಲದರ ನಡುವೆ ವರ್ತೂರ್ ಸಂತೋಷ್ ಅವರು ಕೆಲವೊಂದು ಪದಗಳನ್ನು ಆಡಿದ್ರು, ಸಖತ್ತಾಗಿ ಮೂಡಿ ಬಂತು. ಅದಂತೂ ನನಗೆ ತುಂಬಾ ಇಷ್ಟವಾದದ್ದು. ಓಕೆ, ನಿನ್ನೆ ಏನೆಲ್ಲ ಆಯಿತು, ಅದರ ಜೊತೆಗೆ ಶ್ರುತಿ ಅವರ ಇವತ್ತಿನ ಒಂದು ನ್ಯಾಯಾಲಯದ ಆ ವಿಶೇಷ ಚರ್ಚೆ ಹೇಗೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ, ಆ ಒಂದು ಚರ್ಚೆಯ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ಮಮತಾ ಇದ್ದಾರೆ. ಮಮತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಮತಾ, ಮೊದಲನೇದಾಗಿ ಬಿಗ್ ಬಾಸ್ ಮನೆ ತುಂಬ ಖುಷಿಯಾಗಿ ಇದ್ದಂತಹ ಮನೆ ಮತ್ತೆ ರಣರಂಗ ಆಯಿತು. ಈಗ ರಣರಂಗದ ನಂತರ 75 ದಿನ ಇವತ್ತಿಗೆ, ಐ ಥಿಂಕ್ ಇವತ್ತಿಗೆ 75 ದಿನಕ್ಕೆ ಶ್ರುತಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಒಂದು ಲೆಕ್ಕಾಚಾರದಲ್ಲಿ ವಿನಯ್ ಅವ್ರನ್ನೇ ಟಾರ್ಗೆಟ್ ಮಾಡಿದ್ರು ಅಂತ ಅನಿಸುತ್ತೆ. ಇವತ್ತಿನ ಆ ಒಂದು ನ್ಯಾಯಾಲಯ ಯಾರನ್ನ ಟಾರ್ಗೆಟ್ ಮಾಡಿ ಯಾರನ್ನ ಹುರಿದುಂಬಿಸ್ಬೋದು ಅಥವಾ ಯಾರಿಗೆ ಒಂದು ಸ್ವಲ್ಪ ಬೂಸ್ಟಪ್ ಕೊಡ್ಬೋದು ಅಂತ ನೀವು ಅನ್ಕೋತೀರಿ? ಸರ್, ಪಂಚಾಯಿತಿ ಅಂತ ಬಂದಾಗ ಬಿಗ್ ಬಾಸ್ ಅಲ್ಲಿ ಯಾರನ್ನು ಟಾರ್ಗೆಟ್ ಮಾಡೋದಿಲ್ಲ. ಎಲ್ರೂ ಕೂಡ ಪಂಚಾಯಿತಿಯಲ್ಲಿ ನಿಲ್ಲಿಸಿ ಯಾರ್ದು ಸರಿ ಯಾರ್ದು ತಪ್ಪಿದೆ, ಮತ್ತೆ ಯಾರು ಸರಿಯಾಗಿ ನಡ್ಕೋತಾ ಇದ್ದಾರೆ, ಸರಿಯಾಗಿಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಮನೆ ತರ ಟ್ರೀಟ್ ಮಾಡ್ತಾ ಇಲ್ಲ, ಈ ರೀತಿ ಎಲ್ಲಾ ರೀತಿಯಾದಂತಹ ಒಂದು ಆಂಗಲ್ ಅಲ್ಲಿ ಶ್ರುತಿ ಅವರು ಏನು ಸುದೀಪ್ ಅವ್ರ ಪ್ಲೇಸ್ನ ತುಂಬ್ತಾರೆ ಅನ್ಸುತ್ತೆ. ಬಿಕಾಸ್ ಸುದೀಪ್ ಅವರು ಈ ವಾರದ ಜೊತೆ ಕಿಚ್ಚನ ಮಾತುಕತೆದಲ್ಲಿ ಈ ವಾರ ಇರೋದಿಲ್ಲ. ಬಿಕಾಸ್ ಕಬಡ್ಡಿ ಸ್ಟಾರ್ಟ್ ಆಗಿರೋದ್ರಿಂದ ಅವರೇ ಮುಂದಾಳತ್ವ ವಹಿಸಿದ್ದಾರೆ. ಇಲ್ಲ, ಅದು ಈಗಾಗಲೇ ರೆಕಾರ್ಡು ಆಗಿದೆ. ಕೆಲವೊಂದು ಊಹಾಪೋಹಗಳು ಇದಾವೆ, ಬಟ್ ಗೊತ್ತಿಲ್ಲ. ನಮ್ಗನ್ಸಿದ ಮಟ್ಟಿಗೆ ಅವರು ಇಂಥದನ್ನೆಲ್ಲ ಬಿಡಲ್ಲ, ತಮ್ಮ ಏನು ಕೆಲಸ ಇರುತ್ತೋ ಅದನ್ನೆಲ್ಲ ಮಾಡಿರ್ತಾರೆ. ಹೌದು, ಹಾಗೂ ಹೇಳ್ತಾ ಇದಾರೆ. ಇನ್ನೊಂದ್ ಕಡೆ ಶ್ರುತಿ ಅವ್ರು ಬಂದಿದಾರಲ್ವ, ಸೊ ನಾನ್ ಅನ್ಕೊಂಡಿರೋ ಪ್ರಕಾರ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಸುದೀಪ್ ಅವ್ರು ಇರಬಹುದೇನೋ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಶ್ರುತಿ ನಾನು ಅನ್ಕೊಳ್ತಿದ್ದೆ ಯಾವಾಗ್ಲೂ ಸುದೀಪ್ ಅವ್ರ ಸ್ಥಾನನ ಇನ್ನೊಬ್ರು ಯಾರಾದ್ರೂ ತುಂಬಬಹುದಾ ಅಂತ ನಾವ್ ಯಾವಾಗ್ಲೂ ಥಿಂಕ್ ಮಾಡ್ಬೇಕು ಅಂದಾಗ ಹೌದು. ಬಟ್ ಏನು ಸುದೀಪ್ ಅವರೇ ಇರ್ಬೇಕು ಯಾವಾಗ್ಲೂ ಕೂಡ ವಾರದ ಜೊತೆ ಕಿಚ್ಚನ ಮಾತುಕತೆಯಲ್ಲಿ. ಮತ್ತೆ ಇದು ಮನೆಯವರು ಅಂತ ಹೇಳಕ್ ಬಂದಾಗ ಎಲ್ರಿಗೂ ಕೂಡ ಎಲ್ಲಾ ಟೈಮಲ್ಲೂ ಎದುರು ಮಾತಾಡೋದಕ್ಕೆ ಅಥವಾ ಯಾರ್ದೇ ವಿಚಾರ, ಇವಾಗ ಯಾರು ತಪ್ಪು ಮಾಡಿದ್ದಾರೆ ಅನ್ನೋ ವಿಚಾರನ ನಮ್ಗೆ ಹೇಳೋದಿಕ್ ಆಗೋದಿಲ್ಲ, ಹಿಂದೆ ಜಾಸ್ತಿ ಮಾತಾಡ್ತೀವಿ. ಬಟ್ ಅದೇ ತರ ಒಂದು ಚಾನ್ಸ್ ಸಿಕ್ಕಿದಾಗ, ಮುಂದೆ ಮಾತಾಡಕ್ ಒಂದು ಚಾನ್ಸ್ ಸಿಕ್ಕಿದಾಗ ಎಲ್ರೂ ಕೂಡ ತಮ್ಮ ಒಳಗಡೆ ಯಾವ್ಯಾವ ದ್ವೇಷ ಇದೆಯೋ ಅಥವಾ ಯಾರ ಮೇಲೆ ಎಷ್ಟು ಕೋಪ ಇದೆಯೋ ಅದನ್ನ ವ್ಯಕ್ತಪಡಿಸ್ಕೊಳ್ಳೋದಿಕ್ಕೆ ಇದೊಂದು ಒಳ್ಳೆ ಚಾನ್ಸ್ ಅನ್ಸುತ್ತೆ ಸರ್. ಹಾಗೆ ಎಲ್ಲರೂ ಕೂಡ ನಡ್ಕೊಂಡಿದ್ದಾರೆ. ನನ್ಗೆ ಆಶ್ಚರ್ಯ ಅನ್ಸಿದ್ದು ನಮ್ರತಾ ಅವರು ಸಹ ವಿನಯ್ ಅವ್ರ ಬಗ್ಗೆ ಹೇಳಿದ್ದಾರೆ. ಅದು ಒಂದು ಆಶ್ಚರ್ಯ. ಅವರೆಲ್ಲೋ ಚಮಚಾಗಿರಿ ಮಾಡದೆ ವಿನಯ್ ಬಗ್ಗೆ ಹೇಗಿದೆಯೋ ಹಾಗೆ ಹೇಳಕ್ ಹೊರಟಿದ್ದಾರೆ. ಮೋಸ್ಟ್ಲಿ ನಮ್ರತಾ ಅವ್ರಿಗೆ ಬಿಗ್ ಬಾಸ್ ಮನೆ ಏನು ಅನ್ನೋದು ಈಗ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಒಂದು ಲೆಕ್ಕಾಚಾರದಲ್ಲಿ ಶ್ರುತಿಯವ್ರು ಬಂದ ತಕ್ಷಣ ಮೊದಲ ಪ್ರಶ್ನೆನೇ, ಒಂದು ವಾರದ 4-5 ದಿನಗಳು ಕೂಡ ಅಗ್ರೆಸಿವ್ ಆಗಿರ್ತೀರಿ, ಬೇರೆಯವ್ರ ಮೇಲೆ ಹರಿ ಆಯ್ತೀರಿ. ಬಟ್ ವೀಕೆಂಡ್ ಅಂತ ಬಂದರೆ ಸುದೀಪ್ ಸರ್ ಮುಂದೆ ಒಂದು ಸ್ವಲ್ಪ ಸೈಲೆಂಟ್ ಆಗಿರ್ತಾರೆ. ಇದು ಜಸ್ಟ್ ಸ್ಟ್ರಾಟರ್ಜಿನ ಅನ್ನುವಂಥ ಲೆಕ್ಕದಲ್ಲಿ ಅವ್ರು ಪ್ರಶ್ನೆ ಕೇಳಿದರು. ಬಟ್ ಒಂದು ಲೆಕ್ಕಾಚಾರದಲ್ಲಿ ನಿಮಗೇನು ಅನಿಸುತ್ತೆ? ಈ ಒಂದು 75 ದಿನ ನೀವು ನೋಡಿದ್ದೀರ, ವಾರ ಪೂರ್ತಿ ಹಾರಾಡಿ ಸುದೀಪ್ ಸರ್ ಮುಂದೆ ನಾರ್ಮಲ್ ಆಗಿರ್ತಾರೆ ಅಂತ ಅನ್ಸುತ್ತಾ, ಇಲ್ಲ ಒಂದು ಸ್ವಲ್ಪ ಓವರ್ ಆಗಿರ್ತಾರೆ ಅಂತ ಅನ್ಸುತ್ತಾ ವಿನಯ್ ಅವರು ಹಾಗೆ ಅಂತ?
ಖಂಡಿತವಾಗ್ಲು ಸರ್ ಹಾಗೆ ಅನ್ಸುತ್ತೆ. ಒಂದು ಗಾದೆ ಮಾತಿದೆ, ಹೊರ್ಗಡೆ ಹುಲಿ ಒಳಗಡೆ ಇಲಿ ಅನ್ನೋ ರೀತಿ, ಮನೆಗೆ ಬಂದಾಗ ಇಲಿ ಹೊರ್ಗಡೆ ಹುಲಿ ಅನ್ನೋದು. ಆ ರೀತಿ ವಿನಯ್ ಅವರು ಸುದೀಪ್ ಅವ್ರ ಮುಂದೆ ತಾನು ಇಲಿ ಅನ್ನೋ ರೀತಿ ವರ್ತನೆ ಮಾಡ್ತಾರೆ, ಮನೆಯವ್ರ ಮುಂದೆ ಹುಲಿ ಅನ್ನೋ ರೀತಿ ವರ್ತನೆ ಮಾಡ್ತಾರೆ. ಅದಂತೂ ನಾವು 75 ದಿನಗಳಲ್ಲೂ ನೋಡಿದೀವಿ, ಎಷ್ಟೊಂದು ನೋಡಿದೀವಿ ನಾವು. ನಿಜವಾಗ್ಲೂ ಅವರೆಲ್ಲೂ ಕೂಡ ಸುದೀಪ್ ಅವ್ರು ಬಂದಿದ ತಕ್ಷಣ ಸೈಲೆಂಟ್ ಆಗಿ ಕೂತಿರ್ತಾರೆ, ನಗ್ತಾ ಇರ್ತಾರೆ. ಅಲ್ಲೇ ಬೇರೆ ವಿನಯ್ ಕಾಣಿಸ್ತಾರೆ. ನಮ್ಗೆ ಆಟ ಅಂತ ಬಂದಾಗ ಅಥವಾ ಮನೆಯಲ್ಲಿ ಮಾತುಕತೆ ಅಂತ ಬಂದಾಗ ಅಲ್ಲೇ ಬೇರೆ ವಿನಯ್ ಕಾಣಿಸ್ತಾರೆ. ಈ ವೀಕ್ ಪೂರ್ತಿ ಅವರಿಂದ ಅಗ್ರೆಸಿವ್ ಆಗಿ ಅವರಾಗೆ ಆಡಿದ್ರಿಂದ ಅವರು ಬೇರೆ ಆಟಗಳಲ್ಲಿ ಜಾಸ್ತಿ ಇನ್ವಾಲ್ವ್ ಆಗೋಕ್ಕೆ ಆಗ್ಲಿಲ್ಲ. ಇದರಿಂದ ವಿನಯ್ ಅವರು ಕೂಡ ಅರ್ಥ ಮಾಡ್ಕೋಬೇಕು, ನಂದು ಅಗ್ರೆಷನ್ ಇಂದ ಎಷ್ಟೆಲ್ಲ ನನಗೆ ತೊಂದರೆ ಆಗಿದೆ ಅಂತ. ಮತ್ತೆ ಈ ವಿಚಾರದಲ್ಲಿ ಶ್ರುತಿ ಅವರು ಕೂಡ ಈ ಪ್ರಶ್ನೆ ತಗೊಂಡಾದ್ಮೇಲೆ ಶ್ರುತಿ ಅವ್ರ ಮೇಲೆ ರೇಗಾಡಿದ್ದಾರೆ ವಿನಯ್ ಅವರು. ಸೊ ಅವರು ನನಗೆ ವಾಯ್ಸ್ ರೇಸ್ ಮಾಡ್ತೀರಾ ಅನ್ನೋದು ಅವರು ಕೂಡ ಕೋಪ ವ್ಯಕ್ತ ಮಾಡಿದ್ದಾರೆ. ನನ್ಗನ್ಸೋ ಪ್ರಕಾರ ವಿನಯ್ ಅವ್ರು ಏನಿದ್ರು ಕೂಡ ಸುದೀಪ್ ಅವ್ರ ಮುಂದೆ ಮಾತ್ರ ಬಾಲ ಮುದ್ರುತ್ತಾರೆ ಅನ್ಸುತ್ತೆ. ಬೇರೆ ಎಲ್ರೂ ಮುಂದೆ ನಾನು ಹೇಗಿರ್ಬೇಕೋ ಹಾಗೆ ಇರ್ತಾರೆ ಅನ್ಸುತ್ತೆ. ಒಂದು ಲೆಕ್ಕಾಚಾರದಲ್ಲಿ ನನಗೆ ಇವತ್ತು ನ್ಯಾಯ ಪಂಚಾಯತಿ ಏನು ನಡೀತಾ ಇದೆ ಇದರಲ್ಲಿ ಕೆಲವೊಂದು ವಿಚಾರಗಳು ಹೊರಗಡೆ ಬರ್ಬೋದು ಅಂತ ಅನ್ಕೋತೀನಿ. ಒಂದು ಕಾರ್ತಿಕ್ ಮತ್ತೆ ಸಂಗೀತ ಅವ್ರ ವಿಚಾರಗಳು, ಮತ್ತೆ ಜಗಳ ಆಗಿದ್ದು, ಮತ್ತೆ ತನಿಷಾ ಅವ್ರ ವಿಚಾರ, ಮತ್ತೆ ವರ್ತೂರ್ ಅವ್ರ ವಿಚಾರ, ಅಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ. ಆಮೇಲೆ ಮತ್ತೆ ತುಕಾಲಿ ವಿಚಾರನೂ ನಡೆಯುತ್ತೆ, ಬೇರೆಯವ್ರ ಬಗ್ಗೆನೇ ಬರೀ ಮಾತನಾಡ್ತಾ ಇದ್ದಾರೆ. ಮತ್ತೆ ಡ್ರೋನ್ ಅವ್ರನ್ನು ಕೂಡ ಕಟಕಟೆಯಲ್ಲಿದ್ದಾರೆ, ಡ್ರೋನ್ ಅವರು ಸ್ಟ್ರಾಟಜಿನ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರ, ಹಾಗೆ ಹೀಗೆ ಅಂತ. ಒಟ್ಟಾರೆ ಒಂದು 75 ದಿನದಲ್ಲಿ ಎಲ್ಲರೂ ನೋಡಿರೋ ಪ್ರಕಾರ ಎಲ್ಲರೂ ಕೂಡ ಬೇರೆಯವ್ರ ಮೇಲೆ ಮುಗಿಬೀಳೋದಕ್ಕೆ ಪ್ರಯತ್ನ ಪಡ್ಬೋದು. ಬಟ್ ಒಂದು ಲೆಕ್ಕಾಚಾರದಲ್ಲಿ ನನಗೆ ತುಂಬಾ ಶಾಕ್ ಅನಿಸಿದ್ದು, ನೀವು ಹೇಳ್ದಂಗೆನೆ ನಮ್ರತಾ ವಿನಯ್ ಬಗ್ಗೆ ಮಾತನಾಡಿದ್ದು. ವಿನಯ್ ಕೂಡ ತುಂಬಾ ಅಗ್ರೆಸಿವ್ ಆಗ್ತಾರೆ. ಬಟ್ ಒಂದು ಲೆಕ್ಕಾಚಾರದಲ್ಲಿ ಓಕೆ, ನೀವು ಇಂಡಿಪೆಂಡೆಂಟ್ ಆಗಿ ಆಡಬೇಕು, ಚಮಚಾಗಿರಿ ಮಾಡಬಾರ್ದು, ಎಲ್ಲವನ್ನ ಒಪ್ಕೊಳ್ಳೋಣ. ಬಟ್ ಆ್ಯಸ್ ಅ ಫ್ರೆಂಡ್ ಬದಲಾಗಿ ಆ ರೀತಿ ಹೇಳೋದಕ್ಕಿಂತ ಸುಮ್ಮನೆ ಕೂತ್ಕೊಂಡಿದ್ರೆ ಬೆಟ್ರ್ ಇತ್ತೇನೋ ಅಂತ ನನಗನ್ಸುತ್ತೆ. ಅದು ಎಲ್ಲೋ ಹರ್ಟ್ ಆಗ್ಬೋದು ವಿನಯ್ ಅವ್ರಿಗೆ ಹರ್ಟ್ ಆದ್ರೆ ನಮಗೇನಿಲ್ಲ. ಬಟ್ ಆಸ್ ಅ ಫ್ರೆಂಡ್ಸ್ ಅಂತ ನೋಡಿದಾಗ, ನಿಮಗೆ ಒಬ್ಬ ಫ್ರೆಂಡು ನಿಮ್ಮ ಬಗ್ಗೆನೇ ಬೇರೆಯವರು ನಿಮ್ಮ ಜೊತೆಗಿದ್ದವ್ರಿಗೆ ಮಾತನಾಡಿದಾಗ ಒಂದು ಸ್ವಲ್ಪ ಎಲ್ಲೋ ಮನಸ್ಸಿಗೆ ಹರ್ಟ್ ಆಗ್ಬೋದು ಅಂತ ನಾನು ಸ್ಟ್ರಾಟಜಿ ಮಾಡ್ತಿರ್ಬೋದು ಸರ್. ಅವರಿಗೆ ಆಲ್ರೆಡಿ ಗೊತ್ತಾಗಿದೆ ವಿನಯ್ ಟೀಮ್ ಜೊತೆ ಇದ್ದಿದ್ದಕ್ಕೆ ನಾನು ನೆಗೆಟಿವ್ ಆಗಿ ತೋರಿಸ್ಕೊತಾ ಇದ್ದೀನಿ. ಅದಲ್ಲದೆ ಅವರು ಕೂಡ ಮಾತಾಡ್ಕೊಂಡಿದಾರಲ್ವಾ ಸರ್, ವಿನಯ್ ಟೀಮ್ ಅಲ್ಲಿ ಇರೋರೆ ಒಬ್ರಾಗಿ ಒಬ್ರು ಹೋಗ್ತಾ ಇದಾರೆ, ನಾನು ಹೋಗ್ಬಾರ್ದಪ್ಪ ಅಂತ. ಹಾಗೆ ಟೀಮ್ ಚೇಂಜ್ ಮಾಡೋದು ಅಥವಾ ಸ್ಟ್ರಾಟಜಿ ಮಾಡೋ ವಿಷಯಗಳನ್ನ ಅವ್ರಿಗೆ ಗೊತ್ತಾಗ್ತಿದೆ ಅನ್ಸುತ್ತೆ. ಹಾಗಾಗಿ ಈ ರೀತಿ ಹೇಳಿರ್ಬಹುದು ಅಂತ ಅನ್ಸುತ್ತೆ. ಈಗ ಶ್ರುತಿ ಅವ್ರು ಬಂದಿದ್ದು ಮನೆಯಲ್ಲಿ ಇನ್ನೂ ಮನಸ್ತಾಪ ಹೆಚ್ಚಿಗೆ ಆಗ್ಬೋದು ಅಂತೀರಾ, ಅಥವಾ ಇಲ್ಲಪ್ಪ ಎಲ್ಲವನ್ನ ಸಂಭಾಯಿಸಿ ನೀಟಾಗಿ ಹೊರಗಡೆ ಹೋಗ್ಬೋದು ಅಂತೀರಾ? ಹೇಗೆ ಸರ್, ನನ್ಗನ್ಸೋ ಪ್ರಕಾರ ನಮ್ಮ ಮನ್ಸಲ್ಲಿ ಯಾವ್ಯಾವ್ದೇ ದುಗುಡಗಳಿರ್ಬೋದು ಅಥವಾ ಏನೋ ಒಂದು ಕೋಪ ತಾಪಗಳಿರ್ಬೋದು, ಅದು ಒಂದೇ ಸಮ ಆಚೆ ಬಂದ್ಬಿಟ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ದ್ವೇಷಕ್ಕೆ ಸ್ಥಾನ ಇರೋದಿಲ್ಲ. ಸೊ ಶ್ರುತಿ ಅವ್ರು ಬಂದಿರೋದು ಮತ್ತಷ್ಟು ಅಂದ್ರೆ ಇವ್ರು ಇದನ್ನ ಪಾಸಿಟಿವ್ ಆಗಿ ತಗೊಂಡ್ರೆ ಮತ್ತಷ್ಟು ಬಿಗ್ ಬಾಸ್ ಮನೆ ಚೆನ್ನಾಗಾಗುತ್ತೆ. ಬಟ್ ಅದು ಅವ್ರು ನನಗೆ ಹೇಳ್ಬಿಟ್ರಲ್ಲ ಅಂತ ವಿನಯ್ ಅವರು ನಮ್ರತಾ ಮೇಲೆ ಸಿಟ್ ಮಾಡ್ಕೊಂಡು ಕೂತ್ರೆ ನಿಜವಾಗ್ಲೂ ಅದು ಮುಂದೆ ಅಗ್ರೆಷನ್ ಇನ್ನ ಜಾಸ್ತಿ ಆಗ್ಬಿಡುತ್ತೆ. ಬಟ್ ನನ್ಗನ್ಸೋ ಪ್ರಕಾರ ವಿನಯ್ ಅವರು ಹಾಗಿಲ್ಲ ಅನ್ಸುತ್ತೆ. ಈ ಹಿಂದೆ ಸ್ನೇಹಿತ ಅವರು ವಿನಯ್ ಅವ್ರನ್ನ ಕ್ಯಾಪ್ಟನ್ ಟಾಸ್ಕ್ ಇಂದ ಹೊರಗಿಟ್ಟಿದ್ರು, ನಮ್ರತಾ ಅವ್ರನ್ನ ಉಳಿಸ್ಕೊಂಡಿದ್ರು. ಸೊ ಅದನ್ನ ವಿನಯ್ ಅವರು ಪಾಸಿಟಿವ್ ಆಗೇ ತಗೊಂಡಿದ್ರು. ಐ ಥಿಂಕ್ ಈ ವಿಚಾರ ಕೂಡ ಅವ್ರು ಹಾಗೆ ತಗೊಳ್ತಾರೆ. ಇನ್ನೂ ಒಂದು ವಿಚಾರ ಏನು ಅಂತಂದ್ರೆ, ನಮ್ರತಾ ಅವರು ವಿನಯ್ ಅವ್ರ ಹತ್ರ ಸುಳ್ಳು ಹೇಳಿ ಅವರ ಗ್ರೂಪ್ ನ ಗುಟ್ಟನ್ನ ತಗೊಂಡಿದ್ದಾರೆ. ಬಟ್ ಈ ವಿಚಾರ ತಗೊಂಡ್ರೆ ವಿನಯ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ಅದ್ ಹೇಳಕ್ ಆಗೋದಿಲ್ಲ. ಅದ್ರ ಬಗ್ಗೆ ಕೂಡ ಆಮೇಲೆ ಮಾತಾಡ. ಮೊದಲನೇದಾಗಿ ಅಂತಂದರೆ ನಿನ್ನೆ ಬಗ್ಗೆ ಮಾತನಾಡ್ತಾ ಹೋಗೋಣ, ಇವತ್ತಿನ ಬಗ್ಗೆ ನೋಡೋಣ. ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇದೆ ನ್ಯಾಯ ಪಂಚಾಯತಿಯಲ್ಲಿ ಏನಾಗುತ್ತೆ ಅಂತ. ಬಟ್ ನಾವು ನಿನ್ನೆ ಬಗ್ಗೆ ಹೋಗೋಣ. ಆರಂಭದಲ್ಲೇ ಮಾಲೀಕರು ಮತ್ತು ಏನು ಕೆಲಸಗಾರರು ಅಂತ ಇರ್ತಾರೆ. ಒಂದು ಮನೆಗೆ ಗ್ರಾಸರಿ ಅಂತ ಬಂದಾಗ ಎಲ್ಲರೂ ಕೂಡ ಹಂಚಿಕೆಯನ್ನು ಮಾಡಬೇಕಾಗಿತ್ತು ಅಂತ ಅನ್ಕೋತೀನಿ. ಎಲ್ಲೋ ನಾನು ಕ್ಯಾಪ್ಟನ್ ಆಗಬೇಕು ಅನ್ನುವಂಥ ದುರಾಸೆ ಒಂದು ಕಡೆ ಎಲ್ರಿಗೂ ಕೂಡ ಇತ್ತು, ಇನ್ನೊಂದು ಕಡೆಗೆ ಅಯ್ಯೋ ದುಡ್ಡು ಕೊಡ್ರಪ್ಪ ಮೊದಲು ತಿನ್ನೋಕೆ ಕೊಡಿ ಅನ್ನುವಂಥ ಅಭಿಪ್ರಾಯ ಕೂಡ ಇತ್ತು. ಇಲ್ಲಿ ಪ್ರತಾಪ್ ಮಾತ್ರ ದುಡ್ಡನ್ನ ಎಲ್ಲ ಕೊಡ್ತಾನೆ, ನನ್ನ ದುಡ್ಡನ್ನೆಲ್ಲ
ತಗೊಳ್ಳಿ, ನೀವು ಗ್ರಾಸರೀಸ್ನ ತಗೊಳ್ಳಿ ಅಂತ. ಬಟ್ ಒಂದು ಲೆಕ್ಕಾಚಾರದ ಈ ವಾರದ ಆರಂಭದಲ್ಲಿ ಎಲ್ಲರೂ ಕೂಡ ಲಕ್ಸುರಿ ಬಜೆಟ್ ಕಳ್ಕೊಂಡಿದ್ರು. ಆಮೇಲೆ ಮನೆಗೆ ದಿನಸಿ ತಗೊಳ್ಬೇಕು ಅಂದ್ರು ಅಲ್ಲಿಯೂ ಕೂಡ ತಪ್ಪುಗಳನ್ನು ಮಾಡಿದ್ರು. ಒಂದು ಅವಕಾಶ ಕೊಟ್ಟಾಗ ನಿಮ್ಮ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದ್ದಾಗ ಅದನ್ನು ಸದುಪಯೋಗ ಮಾಡ್ಕೋಬೇಕಾಗಿತ್ತು. ಅಲ್ಲಿ ಈಗೋಯಿಂದನೋ ಅಥವಾ ನಾನು ಕ್ಯಾಪ್ಟನ್ ಆಗಬೇಕು ಅನ್ನುವಂಥ ಒಂದು ದುರಾಸೆಯಿಂದನೋ ಆ ಒಂದು ಇದನ್ನೇ ಗ್ರಾಸರೀಸ್ನ ಕಡಿಮೆ ಪ್ರಮಾಣದಲ್ಲಿ ಒಂದು 11-12 ಸಾವಿರದ ಇಷ್ಟೇ ತಗೊಳ್ತಾರೆ. ಬಟ್ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅದನ್ನು ನೀಟಾಗಿ ಮಾಡ್ಕೊಂಡಿದ್ರೆ ಒಂದು 2-3 ವಾರಕ್ಕೆ ಆಗುವಷ್ಟು ದಿನಸಿನ ತಗೋಬೋದಾಗಿತ್ತ. ಖಂಡಿತವಾಗ್ಲೂ ತಗೋಬಹುದಿತ್ತು ಸರ್. ತನಿಷಾಗೆ ಮನೆಯಲ್ಲಿ ಗ್ರಾಸರಿ ಎಷ್ಟು ಇಂಪಾರ್ಟೆನ್ಸ್ ಅಂತ ಗೊತ್ತಿದೆ. ಯಾಕಂತಂದ್ರೆ ಪ್ರತಿ ಸರಿ ಕಿಚನ್ ಅಲ್ಲಿ ಇರೋದೇ ಅವರು ಮತ್ತೆ ಸಿರಿ ಅವರು ಎಲ್ಲ ಅವ್ರವ್ರೇ ಗ್ರೂಪ್ ಅವರು ಕುತ್ಕೊಂಡು ಡಿಸ್ಕಷನ್ ಮಾಡೋ ಬದಲು ಎಲ್ಲರೂ ಸೇರಿ ಒಂದ್ ಅರ್ಧ ಕೊಟ್ಟಿದ್ರೆ ಅಥವಾ ಏನು ಮಾಲೀಕರ ಹತ್ರ ಜಾಸ್ತಿ ಹಣ ಇತ್ತು, ಅವರು ಒಂದಷ್ಟು ಹಣನ ಕೊಟ್ಟಿದ್ದಿದ್ರೆ ಅದೇ 1-2 ವಾರಕ್ಕಾಗೋಷ್ಟು ನಾವು ಏನು ದಿನಸಿಯನ್ನು ತಗೊಬೋದಿತ್ತು. ಎಲ್ಲೂ ಅಲ್ಲ ಲಕ್ಸುರಿ ಅಂತ ಬಂದಾಗ ಅಥವಾ ಬೇರೆ ಟಾಸ್ಕ್ಗಳಲ್ಲಿ ದಿನಸಿಗೋಸ್ಕರನೇ ಕಿತ್ತಾಡೋರು, ವೈಮನಸ್ಸುಗಳನ್ನ ಹುಟ್ಟಾಕೊಳ್ಳೋರು. ನಿನ್ನೆ ಟೈಮ್ ಕೂಡ ಇರಲಿಲ್ಲ, ನೀವು ಆರಾಮಾಗಿ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಬೋದಾಗಿತ್ತು. ಒಂದ್ ಏನಂತಂದ್ರೆ ಅಲ್ಲಿ ಸಂಗೀತ ಟೀಮ್ನವರು ಕೂಡ ಒಳಗಡೆ ಸ್ಟ್ರಾಟಜಿ ಮಾಡೋದಕ್ಕೆ ಹೋದ್ರು. ತನಿಷಾ ಅದು ಈಗೋ ಹರ್ಟ್ ಆಯ್ತಾ ಅಥವಾ ತನ್ನಲ್ಲಿರೋ ದುಡ್ಡನ್ನ ಎಲ್ಲರೂ ಕಿತ್ಕೊಂಡ್ಬಿಡ್ತಾರೆ ಅನ್ನುವಂಥದ್ದು ಗೊತ್ತಾಯ್ತೋ ಗೊತ್ತಿಲ್ಲ. ಬಟ್ ಅವರು ಒಂದು ಸ್ಟ್ರಾಟಜಿ ಯೂಸ್ ಮಾಡ್ಕೊಳಕ್ ಹೋದ್ರು. ಓವರ್ ಆಲ್ ಆಗಿ ನನಗನ್ಸಿದ ಮಟ್ಟಿಗೆ ಇಬ್ರು ಅಥವಾ 2 ತಂಡದವರು ಕೂಡ ಅದರಲ್ಲಿ ಡಬ್ಬ ಪ್ರದರ್ಶನ. ಅದು ಕುರಿ ಆಗಿದ್ದು ಪ್ರತಾಪ್ ಮತ್ತೆ ಸಿರಿ ಅವರು. ಕುರಿ ಆದ್ರ ಅಥವಾ ಹೀರೋ ಆದ್ರ ನನಗೆ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ಏನಂತಂದ್ರೆ ಅವರು ಕೊಡ್ಲಿಲ್ಲ ಅಂತಂದಿದ್ರೆ ಖಂಡಿತವಾಗ್ಲೂ ನಮ್ಗೆ ಗ್ರಾಸರೀಸ್ ಅಷ್ಟು ಬರ್ತಾ ಇರ್ಲಿಲ್ಲ ಆ ಮನೆಗೆ. ಒಂದು ಲೆಕ್ಕಾಚಾರದಲ್ಲಿ ಪ್ರತಾಪ್ ನನಗನ್ಸಿದ ಮಟ್ಟಿಗೆ ಹೀರೋನೇ. ಒಂದು ಅವ್ರು ಗೆಲ್ಲೇಬೇಕು ಅಥವಾ ನಾನು ಕ್ಯಾಪ್ಟನ್ ಆಗಬೇಕು ಅಂದ್ರೆ ಬೇರೆ ಬೇರೆ ಸ್ಟ್ರಾಟಜಿ ಯೂಸ್ ಮಾಡ್ಬೋದಾಗಿತ್ತು. ಬಟ್ ಅವರು ನಮ್ರತಾನ ಗೆಲ್ಲಿಸ್ಬೇಕು ಅನ್ನೋದಿತ್ತು. ಯಾಕೆ ಅಂತಂದ್ರೆ ಅವರು ಕ್ಯಾಪ್ಟನ್ಸಿಗೋಸ್ಕರ ಅಳ್ತಾ ಇದ್ರು, ಅದೆಲ್ಲ ಅಲ್ಲಿ ನಡೆಯೋದಿಲ್ಲ. ಓಕೆ, ಬಟ್ ನೀವು ಮನುಷ್ಯತ್ವ ಅಂತ ಬಂದ್ರೆ ಅಥವಾ ನೀವು ಬಿಗ್ ಬಾಸ್ ಮನೆ ಅಂತ ಏನು ಗೊತ್ತಾ, ನೀವು ಆಸ್ ಎ ಪ್ಲೇಯರ್ ಆಗಿ ತುಂಬಾ ಚೆನ್ನಾಗಿ ಆಡ್ದ ಇವ್ ಸ್ಟ್ರಾಂಗ್ ಪ್ಲೇಯರ್ ಅಂತ ಜನ ಓಟ್ ಆಗಲ್ಲ. ಜನ ನೋಡೋದು ಆತ ಒಳ್ಳೆಯವನ, ಆತ ಹೇಗೆ ಆಡ್ತಾ ಇದ್ದಾನೆ, ಬೇರೆಯವ್ರಿಗೆ ಹೇಗೆ ಸ್ಪಂದಿಸ್ತಾನೆ, ಅದ್ರ ಮೇಲೆ ಓಟ್ ಹಾಕ್ಬೋದು. ಇಂತಹ ಗುಣಗಳಿಂದನೇ ಪ್ರತಾಪ್ ಜನರ ಮನಸ್ಸನ್ನ ಈಗ 75 ದಿನದಲ್ಲಿ ಗೆದ್ದಿದ್ದಾನೆ ಅಂತ ನಾನು ಅನ್ಕೋತೀನಿ. ಆದ್ರೆ ಹಿಂದಿನ ಹಿಸ್ಟ್ರಿಗಳು ಖಂಡಿತವಾಗ್ಲೂ ಆತನ ಮೇಲೆ ಬೇರೆಯವ್ರಿಗೆಲ್ಲ ವ್ಯತಿರಿಕ್ತ ಮಾತುಗಳೇ ಇತ್ತು, ಸರಿ ಇಲ್ಲ ಹಾಗೆ ಅಂತ. ಬಟ್ ಈ 75 ದಿನದಲ್ಲಿ ಬೇರೆಯವ್ರಿಗೋಸ್ಕರನೇ ತುಂಬಾ ಸರಿ ಆಡಿದಾನೆ. ನಿನ್ನೆ ಕೂಡ ಆಡಿದ್ರು, ಅದು ನನಗೆ ತುಂಬಾ ಇಷ್ಟ ಆಯ್ತು. ಒಂದು ಡ್ರೋನ್ ಪ್ರತಾಪ್ ಅವರ ಈ ಗುಣ ಮುಂದೆ ಅವ್ರನ್ನ ಫೈನಲಿಸ್ಟ್ ಆಗಿ ತಗೊಂಡು ಹೋಗ್ಬೋದಾ ಹೇಗೆ? ಖಂಡಿತವಾಗ್ಲೂ ತಗೊಂಡು ಹೋಗೋದ್ರಲ್ಲಿ 2 ಮಾತಿಲ್ಲ ಸರ್. ಬಿಕಾಸ್ ಅವರೆಲ್ಲ ಸೇವ್ ಆಗೋದೇ ಜನರಿಂದ. ಹಾಗಾಗಿ ಪ್ರತಾಪ್ ಅವರ ಈ ಗುಣ ನೀವು ಹೇಳ್ದಂಗೆ ಮನುಷ್ಯತ್ವ ಮತ್ತೆ ಜನರಿಗೆ ಹೇಗ್ ಅಂದ್ರೆ ಜೊತೆಲಿರೋರ್ಗೆ ಹೇಗ್ ಸ್ಪಂದಿಸ್ತಾರೆ, ಆ ಗುಣಗಳೇ ಜನರಿಗೆ ಇಷ್ಟ ಆಗೋದು, ಬೇಗ ನಾಟೋದು ಸಹ. ಹಾಗಾಗಿ ಅವರೇ ಸೇವ್ ಆಗ್ತಾ ಹೋಗ್ತಾರೆ. ಬಿಗ್ ಬಾಸ್ ಸ್ಟ್ರಾಟಜಿ ಪ್ರಕಾರ ನೋಡಿದ್ರೆ ಅವ್ರು ಉಳ್ಕೊಳ್ಳೋದು ಕಷ್ಟ ಆಗ್ಬೋದು, ಬಟ್ ಜನರ ಪ್ರಕಾರ ನೋಡಿದ್ರೆ ಅವರು ಖಂಡಿತವಾಗ್ಲೂ ಫೈನಲಿಸ್ಟ್ ಆಗಿ ಹೋಗ್ತಾರೆ. ಬಟ್ ನೀವು ನಿನ್ನೆ ಒಂದು ಅಬ್ಸರ್ವ್ ಮಾಡಿದ್ರ, ನಮ್ರತಾ ಪ್ರತಾಪ್ ಬಗ್ಗೆ ಎಷ್ಟು ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂತಂದ್ರೆ, ಅವಕಾಶ ಸಿಕ್ಕಾಗೆಲ್ಲ ಪ್ರತಾಪ್ನ ಒಂದ್ ಸ್ವಲ್ಪ ಕುಗ್ಸೋದಕ್ಕೆ ಪ್ರಯತ್ನ ಪಡ್ತಾರೆ, ತುಂಬಾ ಕೆಟ್ಟದಾಗ ಆತನ ಬಗ್ಗೆ ಮಾತಾಡ್ತಾರೆ. ಬಟ್ ನಿನ್ನೆ ನಮ್ರತಾ ಕ್ಯಾಪ್ಟನ್ ಆಗ್ಲಿ ಅಂತ ಮೊದಲು ಪ್ರೇ ಮಾಡಿದ್ದೆ ಅವರು, ಮತ್ತೆ ದುಡ್ಡು ಕೊಡೋದಕ್ಕೆ ಮುಂದೆ ಬಂದಿದ್ದು ಅವರು. ತುಂಬಾ ಹೌದು, ನೀವು ಸಂಗೀತ ಕೊಡ್ಬಿಡಿ, ದುಡ್ಡು ನೀವೇ ಆಡಿ ಅಂತ ಹೇಳ್ತಿರ್ತಾರೆ. ಬಟ್ ಇದೆಲ್ಲದರ ನಡುವೆ ಕ್ಯಾಪ್ಟನ್ಸಿ ಆಡುವಾಗ ಆತ ನಮ್ರತಾಗೆ ಹೆಚ್ಚಿಗೆ ಸಪೋರ್ಟ್ ಮಾಡ್ತಾನೆ. ನಾವು ಮನುಷ್ಯನ ಸಹಜ ಗುಣ ಏನು ಅಂತಂದ್ರೆ, ನಮ್ಮ ಜೊತೆ ಯಾರಾದ್ರೂ ಸ್ವಲ್ಪ ವೈರತ್ವವನ್ನ ಬೆಳೆಸ್ಕೊಂಡ್ಬಿಟ್ರೆ ಅವ್ರಿಗೆ ಕೆಟ್ಟದ್ದಾಗ್ಲಿ ಅಂತಾನೆ ನಾವು ಬಯಸ್ತಾ ಇರ್ತೀವಿ. ಬಟ್ ಪ್ರತಾಪ್ ಅವರು ಈ ರೀತಿಯಾಗಿ ಮಾಡಿದ್ದು ಎಲ್ಲೋ ನನಗೆ ತುಂಬಾನೇ ಪಾಸಿಟಿವ್ ಆಗಿ ತುಂಬಾ ಇಷ್ಟ ಆಯ್ತು ಅಂತ ನಾನು ಕೂಡ ಅನ್ಕೋತೀನಿ. ಫೈನಲಿಸ್ಟ್ ಆಗೋದಕ್ಕೆ ಕೆಲವೊಂದು ಓಟ್ಸ್ಗಳು ಅದರಿಂದ ಬಿದ್ದಿರ್ಬೋದು, ಯಾಕಂದ್ರೆ ನಮ್ಮಂತವ್ರು ನೋಡ್ತಿರ್ತಾರೆ. ಇದು ಎಲ್ಲದರ ಜೊತೆಗೆ ನೆಕ್ಸ್ಟ್ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬರುತ್ತೆ. ಓಕೆ, ಆಡಬೇಕು, ಬಾಲ್ಗಳನ್ನು ಒಂದೊಂದಾಗಿ ಹಾಕಬೇಕು ಅಂತ ಬಂದಾಗ ವಿನಯ್ ತುಂಬಾ ಚೆನ್ನಾಗಿ ಆಡಿದ್ರು ಆ ಒಂದು ಟಾಸ್ಕ್ನ. ನಮ್ರತಾ ಕೂಡ ಅಷ್ಟೇ ನೀಟಾಗಿ ಆಡಿದ್ರು. 4 ಜನ ನೀವು ಸೆಲೆಕ್ಟ್ ಮಾಡಬೇಕು ಅಂದಾಗ ಅವರವರು ದುಡ್ಡುಗಳನ್ನು ಹೇಳ್ತಾ ಇದ್ರು. ನೀವು ಅದಕ್ಕಿಂತ ಈ ಒಂದು ಟಾಸ್ಕ್ಗಿಂತ ಮುಂಚೆ ಒಂದು ವಿಷಯ ಅಂತೂ ಇದೆ, ನಮ್ರತಾ ವಿನಯ್ ಸುಳ್ಳು ಹೇಳಿದ್ರು, ನೀವು ಅವಾಗಲೇ ತೊಗೊಂಡ್ರಿ ಅದನ್ನ ಪಾಯಿಂಟ್ನ. ಬಟ್ ಇಲ್ಲಿ ಆಸ್ ಅ ಫ್ರೆಂಡ್ ಆಗಿ ಇದ್ದಾಗ ಗೇಮ್ಗೋಸ್ಕರ ಸುಳ್ಳು ಹೇಳೋದು, ನಮ್ರತಾ ಸುಳ್ಳು ಹೇಳೋದು ಎಷ್ಟು ಸರಿ ಅಂತ ನಿಮ್ಗೆ ಅನ್ಸುತ್ತೆ?
ಅದ್ ಖಂಡಿತವಾಗ್ಲೂ ಸರಿ ಇಲ್ಲ. ಬಟ್ ಅದು ಆ ಗಿಲ್ಟ್ ನಮ್ರತಾ ಅವ್ರಿಗೂ ಇದೆ. ಸಂಗೀತಗೋಸ್ಕರ ಅವರು ಹೋದ್ರು ಅಲ್ಲಿಗೆ. ಸಂಗೀತ ಅವ್ರು ಹೇಳ್ತಾರೆ ಗೇಮ್ಗೋಸ್ಕರ ನೀವು ಸ್ಟ್ರಾಟಜಿ ಮಾಡಲೇಬೇಕಾಗತ್ತೆ ಅಂದಾಗ ಅಷ್ಟೇ ನಮ್ರತಾ ಅವರು ಎದ್ದೋಗ್ತಾರೆ. ಐ ಥಿಂಕ್ ಅವ್ರಿಗೆ ಆ ಗಿಲ್ಟ್ ಇರ್ಬೋದು. ಈ ಥರ ವಿಚಾರಗಳನ್ನ ಮುಂದಿನ ವಾರದಲ್ಲಿ ಅಥವಾ ಅವ್ರಿಗೆ ಇಬ್ರು ಕೂತು ಮಾತಾಡ್ತಾ ಅಥವಾ ಸಮಯ ಸಿಕ್ಕಾಗ ಖಂಡಿತವಾಗ್ಲೂ ನಮ್ರತಾ ಅವ್ರು ಹೇಳ್ಕೊಳ್ತಾರೆ. ಬಟ್ ನಂಬಕ್ಕಾಗತ್ತೆ ಒಂದ್ಸರಿ ನಂಬಿಕೆ ಇದ್ದೋದಾಗ. ಮತ್ತೆ ಇನ್ನೊಂದೇನು ಗೊತ್ತಾ, ಅದು ಗೇಮೂ ಅಲ್ಲ, ಆ ಗೇಮ್ ಮುಗ್ದಿತ್ತು. ಗೇಮ್ ಆದ್ಮೇಲೆ ಯಾರ ಹತ್ರ ಎಷ್ಟು ದುಡ್ಡಿದೆ ಅನ್ನೋದನ್ನ ಕಂಡು ಹಿಡಿಯೋದಕ್ಕೋಸ್ಕರ ಆ ರೀತಿಯಾಗಿ ಆಟ ಆಡಿದ್ದು. ನನಗನ್ಸಿದ ಮಟ್ಟಿಗೆ ನಮ್ರತಾ ಅವರ ಖಂಡಿತವಾಗ್ಲು ನನಗೂ ಇಷ್ಟ ಆಗಿದೆ. ಯಾಕಂತಂದ್ರೆ ವಿನಯ್ ಅವ್ರಿಗೆ ಗೊತ್ತಾದ್ರೆ ಮಾತ್ರ ವಿನಯ್ ಗೊತ್ತಾಯ್ತು ನಿನ್ನೆ ಅವರು ಹೇಳಿದ್ದು ಎಷ್ಟು ಅಂದ್ರೆ 3,000 ಚಿಲ್ಲರೆ ನನ್ನ ಹತ್ರ ದುಡ್ಡಿದೆ ಅಂತ ಹೇಳಿದ್ರು. ಬಟ್ ಬಿಗ್ ಬಾಸ್ ಹೇಳ್ತಾರೆ ಯಾವಾಗ ಎಲ್ಲಿ ಎಷ್ಟು ದುಡ್ಡು ಬಂದಿತ್ತು ಅದನ್ನ ಹೇಳ್ಬೇಕು ಅಂದಾಗ ಇವ್ರು ಇಷ್ಟಿಷ್ಟು ದುಡ್ಡು ಕೊಟ್ರು ಅಂತ ಅಂದಾಗ ವಿನಯ್ ಅವ್ರ ರಿಯಾಕ್ಷನ್ ನೋಡಿ ತುಂಬಾ ಕೋಪದಿಂದಾನೇ ನೋಡಿರ್ತಾರೆ. ಬಟ್ ಆದ್ರೂ ನೆಗ್ಲೆಕ್ಟ್ ಮಾಡ್ತಾರೆ ಆಸ್ ಅ ಫ್ರೆಂಡ್ ಅಂತ ಹೇಳಿ. ಬಟ್ ಅದನ್ನ ಅಡಿಗೆ ಮನೇಲಿ ಕೂತ್ಕೊಂಡಾಗ ಅವ್ರು ಅದನ್ನ ವ್ಯಕ್ತಪಡಿಸ್ತಾರೆ, ನನ್ನ ಹತ್ರ ಸ್ಟ್ರಾಟರ್ಜಿ ಮಾಡ್ಕೊಂಡು ಯಾರು ಬರೋದಕ್ಕೆ ಹೋಗ್ಬಿಡಿ, ಮುಖ ಮೂತಿ ಹೊಡಿತೀನಿ ಹಾಗೆ ಹೀಗೆ ಅಂತ ಹೇಳಿ. ಒಂದು ಲೆಕ್ಕಾಚಾರದಲ್ಲಿ ನಮ್ರತಾ ಎಲ್ಲೋ ವಿನಯ್ ಅವರ ನಂಬಿಕೆಯನ್ನ ಕಳ್ಕೊಂಡ್ರು ಅಂತ ನಾನು ಅನ್ಕೋತೀನಿ. ಇನ್ನೊಂದು ಕಡೆಗೆ ಎಲ್ಲರೂ ಕೂಡ ಅಂತ ಇದ್ರು ಓಕೆ ವಿನಯ್ ಟೀಮ್ನಲ್ಲಿ ಆಡ್ತಾ ಇದ್ರು, ವಿನಯ್ ಟೀಮ್ನಲ್ಲಿ ಆಡ್ತಾ ಇದ್ರು ಅಂತ. ಓಕೆ, ಇದ್ರ ನಂತರ ಇನ್ನು 25 ದಿನ ಇದೆ, ವಿನಯ್ ಟೀಮ್ನ ಬಿಟ್ಟು ಹೊರಗಡೆ ಬಂದು ಆಡ್ತಾರ ಅಥವಾ ವಿನಯ್ ಅದನ್ನ ಯಾವ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ಕೂಡ ನೋಡೋಣ. ಓಕೆ, ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಬಂದರೆ ಕೊನೆಯಲ್ಲಿ 4 ಜನ ಆಯ್ಕೆ ಆಗ್ತಾರೆ. ನಮ್ರತಾ, ಸಂಗೀತ, ಕಾರ್ತಿಕ್ ಮತ್ತು ವಿನಯ್. ಮೊದಲನೇ ನಾನು ಅಂದ್ಕೊಂಡಿದ್ದೆ ಇದೇ ಒಂದು ಆಗಿದ್ದರೆ ಖಂಡಿತವಾಗ್ಲೂ ವಿನಯ್ ಈಸಿಯಾಗಿ ಗೆಲ್ತಾ ಇದ್ರು. ಒಂದು ಲೆಕ್ಕಾಚಾರದಲ್ಲಿ ಆ ಒಂದು ಬಾಲ್ ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಆಡಿದ್ದು ವಿನಯ್. ಆ ಒಂದು ಪರ್ಫಾರ್ಮೆನ್ಸ್ ಹೇಗಿತ್ತು, ಮತ್ತು ಕಾರ್ತಿಕ್, ಸಂಗೀತ ಎಲ್ಲಿ ತಪ್ಪು ಮಾಡಿದ್ರು ಅಂತ ಅನ್ಸುತ್ತೆ ನಿಮಗೆ? ಸರ್, ಕಾರ್ತಿಕ್ಗೆ ತಪ್ಪು ಮಾಡೋದಕ್ಕಿಂತ ಅವ್ರಿಗೆ ಬ್ಯಾಕ್ ಪೇನ್ ಇತ್ತಲ್ವಾ, ಸೊ ಹಾಗಾಗಿ ಅದೊಂದು ಪ್ರಾಬ್ಲಮ್ ಆಗಿರ್ಬೋದು. ಬಟ್ ವಿನಯ್ ಅವರು ಒಳ್ಳೆ ಆಟಗಾರನೇ, ಚೆನ್ನಾಗೇ ಆಡ್ತಾರೆ. ಅವ್ರು ಯಾವ ಆಟ ಕೊಟ್ಟರು ಕೂಡ ಅದ್ರಲ್ಲಿ ಗೆಲ್ಲೋ ಮನಸ್ಥಿತಿ ಅಥವಾ ಯಾವುದೇ ಪರಿಸ್ಥಿತಿ ಇದ್ರೂ ಅವ್ರು ಆಡೇ ಆಡ್ತಾರೆ. ಮತ್ತೆ ಅವ್ರ ಕಾಲ್ಗಳು ಸಹ ಉದ್ದ ಇರೋದ್ರಿಂದ ಅದನ್ನ ಎತ್ತಕ್ಸಿ ಆಡೋದೇನೋ ಅವ್ರಿಗೆ ಕಷ್ಟ, ಎಗರೋ ಅವಶ್ಯಕತೆ ಇಲ್ಲ, ಆರಾಮ್ಸೆ ಕಾಲ್ನ ಇಡ್ಬೋದು. ಇದರಿಂದ ಅವ್ರು ಗೆದ್ರು ಅನ್ಸುತ್ತೆ. ಬಟ್ ನಮ್ರತಾ ಅವರು ಈ ವಾರ ಪೂರ್ತಿ ಚೆನ್ನಾಗಿ ಆಡಿದ್ದಾರೆ ಸರ್. ಎಲ್ಲೂ ಕೂಡ ಅವರು ಅವ್ರನ್ನ ಬಿಟ್ಕೊಟ್ಟಿಲ್ಲ. ಮತ್ತೆ ಅವರು ವಿನಯ್ ಅವ್ರ ಹತ್ರ ಹೇಳಿದ್ರು ನಿನ್ ವಿರುದ್ಧವಾಗಿ ನಾನು ಆಡ್ಬೇಕಿತ್ತು ಅಂತ. ವಿರುದ್ಧವಾಗಿ ಆಡಿದ್ರು ಸಹ ಅವ್ರೊಂದು ಒಳ್ಳೆ ಡಿಸಿಷನ್ ತಗೊಂಡು ಚೆನ್ನಾಗಿ ಆಡಿದ್ರು ಅನ್ಸುತ್ತೆ. ಈ ವೀಕ್ ಪೂರ್ತಿ ಅವ್ರದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಅದರ ನಂತರ ಇಬ್ಬರು ಆಯ್ಕೆ ಆಗ್ತಾರೆ ಫೈನಲ್ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ ಯಾವುದೋ ಒಂದು ಗೇಮ್ ಆಡಿಸಿ ವಿನ್ ಮಾಡಿಸ್ತಾರೆ ಅಂತ. ಬಟ್ ಮನೆಯವರ ಒಂದು ಓಟ್ ಮೇಲೆ ಆ ಒಂದು ಕ್ಯಾಪ್ಟನ್ನ ಆಯ್ಕೆ ಮಾಡಿದರು. ಒಂದು ಲೆಕ್ಕಾಚಾರದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ನಮ್ರತಾನೇ ಕ್ಯಾಪ್ಟನ್ ಆಗಲಿ ಅಂತ ಅಂದರು. ಅಲ್ಲಿ ಅವರು ಅಳೋದಕ್ಕೆ ಸ್ಟಾರ್ಟ್ ಮಾಡಿದರು. ಆ ಒಂದು ಕಾರಣಕ್ಕಾಗಿ ಏನಾದರೂ ಕೊಟ್ರ, ಇಲ್ಲ ವಿನಯ್ ಅಗ್ರೆಸಿವ್ ಅಪ್ಪ, ಆತ ಕ್ಯಾಪ್ಟನ್ಸಿ ಅವನು ಬಂದರೆ ನಾವೆಲ್ಲ ಭಾಳ ಕೆಲಸ ಮಾಡಬೇಕಾಗತ್ತೆ, ಹೆದರಿ ಜೀವನ ಮಾಡಬೇಕಾಗತ್ತೆ ಅನ್ನೋ ಕಾರಣಕ್ಕಾಗಿ ಕೊಟ್ರ, ಹೇಗೆ ನಿಮ್ಗೇನು ಅನಿಸುತ್ತೆ? ಹಾಗೇನಿಲ್ಲ, ಅವರೆಲ್ಲರೂ ನಮ್ರತಾನ ನೋಡಿದ್ದಾರೆ ಈ ವೀಕ್ ಹೇಗೆ ಆಡಿದ್ದಾರೆ ಅಂತ. ಬಟ್ಟೆ ವಾಶ್ ಅಂದರೆ ಕೊಳೆ ಒಳ್ಳೆಯದಲ್ಲ ಅನ್ನೋ ಟಾಸ್ಕಲ್ಲೂ ಕೂಡ ಚೆನ್ನಾಗಿ ಆಡಿದ್ದಾರೆ. ಚೆನ್ನಾಗಿ ವಾಶ್ ಮಾಡಿ ಏನು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದಾದ ನಂತರ ಇದು ಉರುಳಿಸಿ ಡ್ರಮ್ ಅನ್ನ ಅದರಲ್ಲೂ ಕೂಡ ಅವರು ಚೆನ್ನಾಗಿ ಆಡಿದ್ದಾರೆ. ಡ್ರಾಯಿಂಗ್ ಅಂತ ಬಂದಾಗ ಒಳ್ಳೆ ಡ್ರಾ ಮಾಡಿದ್ದಾರೆ ಅವರು. ಕಪ್ಪೆ ಬಿಡಿಸೋದು ಒಂದನ್ನು ಬಿಟ್ಟು ಬೇರೆ ಎಲ್ಲಾನು ಹೇಗಿತ್ತೋ ಹಾಗೆ ಡಿಟ್ಟು ಬಿಡಿಸಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ನಾವು ಗಾಢವಾಗಿ ಯೋಚಿಸ್ಬೇಕಾಗಿರೋದು, ಅವ್ರು ವಿನಯ್ನ ಬಿಟ್ಟು ಬಂದಿದ್ದಾರೆ. ಜೊತೆ ಕೂರ್ಬೋದು ಅದಾದ್ಮೇಲೆ. ಬಟ್ ಆದ್ರೆ ವಿನಯ್ ಟೀಮ್ ಬಿಟ್ಟು ನಾನು ಕೂಡ ಚಮಚ ಅಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಗೊತ್ತಿಲ್ಲ ಮುಂದೆ ಇದೆ ಅವ್ರಿಗೆ ಅಂದ್ರೆ ಮುಂದುವರಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಕ್ಯಾಪ್ಟನ್ಸಿಯಲ್ಲಿ ನನ್ಗೆ ಅನ್ಸಿರೋ ಪ್ರಕಾರ ವಿನಯ್ನ ಅಗ್ರೆಸಿವ್ ಅಂತ ಏನು ಹೊರಗಿಟ್ಟಿಲ್ಲ. ಎಲ್ರು ಕೂಡ ಅಗ್ರೆಸಿವ್ ಆದ್ರೂ ಹೇಗೆ ಆದ್ರೂ ಇಷ್ಟು ದಿನ ತಡ್ಕೊಂಡಿದ್ದಾರೆ. ಕ್ಯಾಪ್ಟನ್ ಆಗಿರೋದ್ರಿಂದ ಏನ್ ತೊಂದರೆ ಇಲ್ಲ. ಮತ್ತೆ ವಿನಯ್ ಅವ್ರು ಕೂಡ ಹೇಳ್ಕೊಂಡಿದ್ದಾರೆ ನಾನು ಆ ರೀತಿ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡೋಕಾದ್ರೂ ನಾನು ಕ್ಯಾಪ್ಟನ್ ಆಗ್ಬೇಕು ಅಂತ. ಬಟ್ ಅಲ್ಲಿ ಮಾತನಾಡುವಾಗ ಎಲ್ಲೋ ತಮ್ಮನ್ನು ತಾವು ಬಿಟ್ಕೊಟ್ರು ಅಂತ ಅನಿಸ್ಲಿಲ್ವಾ ವಿನಯ್? ನಾನು ನಿಮ್ಮ ಜಾಗದಲ್ಲಿ ಇದ್ರೆ ನಾನು ಕೂಡ ನಮ್ರತಾಗೆ ಓಟ್ ಹಾಕ್ತಿದ್ದೆ ಅನ್ನುವಂಥ ಆ ಒಂದು ಹೇಳಿಕೆಯ ಮೂಲಕ ಎಲ್ಲರೂ ಕೂಡ ನಮ್ರತಾಗೆ ಓಟ್ ಹಾಕಿ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ವಿನಯ್ ಹೇಳ್ಕೊಟ್ರು. ಮತ್ತೆ ಕ್ಯಾಪ್ಟನ್ಸಿನ ಅವ್ರಿಗೆ ಕೊಡಿ, ನನಗೇನು ಬೇಕಾಗಿಲ್ಲ ಅನ್ನುವಂಥ ಒಂದು ನಿರ್ಲಕ್ಷ್ಯ ವಿನಯ್ ಹತ್ರ ಕಾಣಿಸ್ತಾ ಹೇಗೆ ಅಂತ? ನಿರ್ಲಕ್ಷ್ಯ ಅನ್ನೋಕ್ಕಿಂತ ಅವಳೊಬ್ರು ಸ್ನೇಹಿತೆ, ತುಂಬಾ ವಾರಗಳಿಂದ ಟ್ರೈ ಮಾಡ್ತಿದ್ದಾರೆ. ಮತ್ತೆ
ಪ್ರತಿ ವಾರನೂ ಅವ್ರು ಹತ್ತಿದ್ದಾರೆ. ನಾನು ಕ್ಯಾಪ್ಟನ್ ಆಗಿ ಆಗದೆ ಹೋಗ್ಬಿಡ್ತೀನೇನೋ, ಹಾಗೆ ಎಲಿಮಿನೇಟ್ ಆಗ್ತೀನೇನೋ ಅನ್ನೋದನ್ನ ಹತ್ತಿದ್ದಾರೆ. ಸ್ನೇಹಿತ್ ಮುಂದೆನೂ ಹತ್ತಿದ್ದಾರೆ, ವಿನಯ್ ಮುಂದೆನೂ ಹತ್ತಿದ್ದಾರೆ. ಸೊ ಇದನ್ನೆಲ್ಲ ನೋಡಿ, ಒಳ್ಳೆ ಪರ್ಫಾರ್ಮೆನ್ಸ್ ನೋಡಿ ವಿನಯ್ ಅವ್ರು ಬಿಟ್ಕೊಟ್ಟಿರಬಹುದು ಬಟ್ ಅನ್ಸುತ್ತೆ. ಬಿಟ್ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಒಂದು ಲೆಕ್ಕಾಚಾರದಲ್ಲಿ ಈಗ 75 ದಿನ ಅಂತ ಅಂದರೆ ಮುಂದಿನ ವಾರ ನಿಮಗೆ ಇಮ್ಯುನಿಟಿ ಸಿಗುತ್ತೆ, ಅಲ್ಲಿ ನಿಮಗೆ ಯಾರು ಕೂಡ ಓಟ್ ಹಾಕೋದಕ್ಕಾಗಲ್ಲ. ಇನ್ನು 14 ದಿನ ನೀವು ಬಚಾವ್ ಆಗ್ತಾ ಇದ್ರಿ. 14 ದಿನ ಅಂತಂದರೆ ಫೈನಲ್ ವೀಕಿಗೆ ನೀವು ಬಂದ್ಬಿಡ್ತಿದ್ರಿ. ಈ ವಾರ ಏನಾದರೂ ನೀವು ಕ್ಯಾಪ್ಟನ್ ಆಗಿದ್ರೆ ಇದನ್ನ ಎಲ್ಲೋ ವಿನಯ್ ತಪ್ಪು ಮಾಡಿದ್ರು ಅಂತ ಅನ್ಸಲ್ವಾ ನಿಮಗೆ ಈ ಲೆಕ್ಕಾಚಾರದಲ್ಲಿ? ಅವರು ತಪ್ಪು ಮಾಡಿದ್ರು ಅನ್ನೋದಕ್ಕಿಂತ ಅವ್ರಿಗೆ ಅಂದ್ರೆ ಒಂದು ಕಾನ್ಫಿಡೆನ್ಸ್ ಇದೆ ಅನ್ಸುತ್ತೆ. ಹೇಗಿದ್ರು ಅವರು ಫಸ್ಟ್ ಇಂದಾನು ಹೇಳ್ಕೊಂಡೇ ಬಂದಿದ್ದಾರೆ, ನಾನು ಸುದೀಪ್ ಸರ್ ಕೈ ಪಕ್ಕ ನಿಂತು ಚಪ್ಪಾಳೆ ತಗೋತೀನಿ, ಅಲ್ಲೇ ನನಗೆ ಚಪ್ಪಾಳೆ ಸಿಗುತ್ತೆ ಮತ್ತೆ ವಿನ್ನರ್ ಟ್ರೋಫಿ ಕೂಡ ಸಿಗುತ್ತೆ ಅಂತ. ಆ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇನ್ನೂ ವಿನಯ್ ಇದ್ದಾರೆ. ಮತ್ತೆ ಬಳೆ ಟಾಸ್ಕ್ ಅಲ್ಲಿ ಆದಾಗ್ಲೇ ಅವ್ರು ತುಂಬಾ ಸುದ್ದಿ ಆಗಿದ್ರು ಸರ್, ಆಗ್ಲೇ ಬಚಾವ್ ಆದವರು. ಇನ್ನ ಫೈನಲ್ ವರ್ಗೂ ಅವ್ರು ಬಚಾವ್ ಆಗೋ ಸಾಧ್ಯತೆಗಳು ವಿನಯ್ ಅವ್ರಿಗೆ ಗಾಢವಾಗಿ ಕೂತಿದೆ. ಸೊ ಹೀಗಾಗಿ ಅವ್ರು ಅದನ್ನ ಇಗ್ನೋರ್ ಮಾಡಿದ್ದಾರೆ. ಅಟ್ಲೀಸ್ಟ್ ನನ್ನ ಫ್ರೆಂಡ್ ನನ್ನ ಜೊತೆ ಉಳ್ಕೊಳ್ಳಿ, ನನ್ನಿಂದ ಹೊರಗೆ ಹೋದ್ಲು ಅಂತ ಅನ್ನಿಸ್ಬಾರ್ದು ಅನ್ನೋ ವಿಚಾರಕ್ಕೆ ಏನಾದ್ರು ವಿನಯ್ ಅವ್ರ ಸ್ಟ್ರಾಟಜಿ ಮಾಡಿ ನಮ್ರತಾ ಅವ್ರನ್ನ ಗೆಲ್ಲಿಸಿರ್ಬೋದು ಅನ್ಸುತ್ತೆ. ಇನ್ನೊಂದು ಕಡೆಗೆ ಆ ಒಂದು ಕ್ಯಾಪ್ಟನ್ಶಿಪ್ ಮೂಲಕ ಎಲ್ಲರೂ ಕೂಡ ಬಾಗಿಲು ತೆಗಿತಾರೆ. ತುಂಬ ದಿನಗಳ ನಂತರ ಒಬ್ಬ ಕ್ಯಾಪ್ಟನ್ ಆಗಿ ಹೊರಗಡೆ ಹೋಗ್ತಾರೆ. ಈಗ ಒಂದು ಸ್ವಲ್ಪ ಜಾಸ್ತಿ ಟ್ರಬಲ್ ಇರ್ಬೋದಾ ನಮ್ರತಾ ಅವರಿಗೆ, ಯಾಕಂದರೆ 75 ದಿನ ಆಗಿದೆ, ಎಲ್ಲರೂ ಕೂಡ ಇಂಡಿವಿಜುವಲ್ ಆಟ ಆಡ್ತಾ ಇದ್ದಾರೆ. ಈ ವಾರ ನಿಭಾಯಿಸೋದು ಎಷ್ಟರ ಮಟ್ಟಿಗೆ ಕಷ್ಟ ಆಗ್ಬೋದು ಅಂತ? ಈ ವಾರ ನಿಜವಾಗ್ಲೂ ನಿಭಾಯಿಸೋದು ತುಂಬಾ ಕಷ್ಟ. ಅದ್ರಲ್ಲೂ ಅವ್ರ ಗೆಳೆಯ ವಿನಯನ ನಿಭಾಯಿಸೋದು ಕಷ್ಟ. ಫಸ್ಟ್ ಅವ್ರನ್ನ ಅವರು ನಿಭಾಯಿಸ್ಕೊಳ್ಬೇಕು. ಬಿಕಾಸ್ ಆ ಆಟ ಅಂತ ಬಂದಾಗ ಹೆವಿ ಅಗ್ರೆಸಿವ್ ಆಗಿ ಎಲ್ರಿಗೂ ತೊಂದರೆ ಮಾಡ್ತಾರೆ. ಹಾಗಾಗಿ ನನಗನ್ಸೋ ಪ್ರಕಾರ ಅವರು ಮೊದಲು ವಿನಯನ ನಿಭಾಯಿಸ್ಕೊಂಡು ನಂತರ ಯಾವುದೇ ಸ್ನೇಹಿತ್ ಮಾಡದೇ ಇರೋ ತಪ್ಪುಗಳನ್ನ ನಮ್ರತಾ ಅವ್ರು ಮಾಡದೆ ಒಳ್ಳೆ ಕ್ಯಾಪ್ಟನ್ ಆಗಿ ಹೊರಗೆ ಬರಬೇಕಾಗಿದೆ. ಇದು ಅವ್ರಿಗಿರುವಂತಹ ದೊಡ್ಡ ಒಂದು ಏನು ಚಾಲೆಂಜ್ ಅನ್ಸುತ್ತೆ. ಹೌದೌದು. ಒಂದು ಲೆಕ್ಕಾಚಾರದಲ್ಲಿ ಇವತ್ತು ಸುದೀಪ್ ಸರ್ ಬರ್ತಾರೆ. ಒಂದು ಹೇಳಬೇಕು ಅಂತಂದರೆ ಇವತ್ತು ಯಾರಿಗೆಲ್ಲ ಕ್ಲಾಸ್ ತೊಗೋಬೋದು ಅಂತ ನಿಮ್ಗನ್ಸುತ್ತೆ? ಸರ್ ಐ ಥಿಂಕ್ ತನಿಷಾ ಅವ್ರಿಗೆ ತಗೋಬಹುದು ಅನ್ಸ್ತದೆ. ಬಿಕಾಸ್ ಅದೇ ಗ್ರಾಸರಿ ವಿಷಯದಲ್ಲಿ ತಗೋಬಹುದು. ನಮ್ಗೆ ಆಹಾರ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ, ಕ್ಯಾಪ್ಟನ್ಸಿಗಿಂತ ಆಹಾರ ಅನ್ನೋದು ಮುಖ್ಯ ಆಗಿರುತ್ತೆ. ಅವರೇ ಎಲ್ಲರೂ ಹೇಳ್ತಾರೆ ಪಾಯಿಂಟ್ಸ್ ಕಡಿಮೆ ಆದ್ರೂ ಏನು ಅಲ್ಲೆಲ್ಲ ಇರ್ತೀರಾ ನೀವು, ಯಾರ್ಯಾರ ಮೇಲೆ ಇರ್ತೀರೋ ಅಲ್ಲೇ ಇರ್ತೀರೋ, ಪಾಯಿಂಟ್ಸ್ ಅಷ್ಟೇ ಕಡಿಮೆ ಆಗುತ್ತೆ ಅಂತ ತನಿಷಾ ಅವರೇ ಹೇಳ್ತಾರೆ. ಬಟ್ ಅವರೇ ದುಡ್ಡು ಕೊಡೋದಕ್ಕೆ ಹಿಂದೆ ಮುಂದೆ ಕೊಡ್ಲಿಲ್ಲ. ಇನ್ನೂ ಒಂದಿದೆ ನೋಡಿ, ಅದು 10,000 ಸಿಗುತ್ತೆ ನಿಮಗೆ, ಯಾವುದು ಬಲೂನ್ ಟಾಸ್ಕ್ಗೆ. ಅದರಲ್ಲೂ ಕೂಡ ವೀಕ್ ಪರ್ಫಾರ್ಮೆನ್ಸ್ ಅಂತ ಅನ್ನಿಸ್ತು ನನಗೆ. ಸಂಗೀತ ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರು. ಇವರು ಎರಡು ನಿಮಿಷದಲ್ಲಿ ಕೈ ನಡ್ಗೋದಕ್ಕೆ ಸ್ಟಾರ್ಟ್ ಆಯಿತು. ಮತ್ತೆ ನೇರವಾಗಿ ಹಿಡ್ಕೊಳ್ಳಿ ಅಂದಿರ್ತಾರೆ, ತುಂಬ ಭಾಗಿಸ್ತಾರೆ. ಒಂದು ಲೆಕ್ಕಾಚಾರದಲ್ಲಿ ಅಲ್ಲಿ ಇವರು ಕ್ಯಾಪ್ಟನ್ಸಿಯಲ್ಲಿ ಸೋತ್ರು ಅಂತ ಅನ್ಸುತ್ತಾ? ಎಲ್ಲಿ? ಖಂಡಿತವಾಗ್ಲೂ ಅಲ್ಲೇ ಸೋತ್ರು. ತುಂಬಾ ದೊಡ್ಡದಾಗಿ ಲೌಡ್ ಸ್ಪೀಕರ್ ಆಗಿ ಮಾತಾಡೋರು ಎಲ್ಲಾನು ನಿಭಾಯಿಸ್ಬೇಕು. ತುಂಬಾ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದ್ಮೇಲೆ ಮಾಲೀಕರು ಅಂತ ಮಾಡಿದ್ಮೇಲೆ ಅವ್ರು ಒಂದೊಳ್ಳೆ ಪರ್ಫಾರ್ಮೆನ್ಸ್ ಅಲ್ಲಿ ಮಾಡ್ಬೇಕಿತ್ತು. ಅವರು ಇವ್ರನ್ನ ನೋಡಿ ಇವ್ರೇನ್ ಮಾಡೋದಿಲ್ಲ, ಇವ್ರಿಗೆ ಪಾಯಿಂಟ್ಸ್ ಕೊಡ್ಬೇಕು ಅನ್ನೋ ತಲೆಯಲ್ಲಿ ಬಂದಿರುತ್ತೆ ಅವ್ರ ಜೊತೆ ಇರುವಂತಹ ಗ್ರೂಪ್ ಅಲ್ಲಿ ಇರುವಂತಹ ಬೇರೆ ಕಂಟೆಸ್ಟೆಂಟ್ಸ್ಗೆ. ಸೊ ಅವ್ರದ್ದು ಪರ್ಫಾರ್ಮೆನ್ಸ್ ಅಲ್ಲಿ ಚೆನ್ನಾಗಿರ್ಲಿಲ್ಲ. ಅವ್ರು ಅಷ್ಟು ದುಡ್ಡು ಇಟ್ಕೊಳ್ಳೋ ಅವಶ್ಯಕತೆನೂ ಇರ್ಲಿಲ್ಲ. ಅವರು ಕ್ಯಾಪ್ಟನ್ಸಿಯಲ್ಲಿ ವೀಕ್ ಆದ್ರೆ ಕಡಿಮೆ ದುಡ್ಡು ಕೊಡ್ತೀವಿ ಅನ್ನೋರು ಇವ್ರು ಯಾಕೆ ಜಾಸ್ತಿ ಇಟ್ಕೋಬೇಕು ಅಲ್ವಾ? ಸೊ ಇದೊಂದು ಸರಿ ಇರ್ಲಿಲ್ಲ ಅವ್ರದ್ದು. ಒಂದು ಇವತ್ತಿನ ಲೆಕ್ಕಾಚಾರದಲ್ಲಿ ಸುದೀಪ್ ಅವ್ರು ಬಂದರೆ ಖಂಡಿತವಾಗ್ಲೂ ಕೆಲವೊಂದು ವಿಚಾರಗಳನ್ನು ತೆಗೆದುಕೊಳ್ಬೋದು ಅಂತ ನಾನು ಕೂಡ ಅನ್ಕೋತೀನಿ. ಒಂದು, ತನಿಷಾ ಅವರು ದುಡ್ಡು ಕೊಡದೆ ವಿಷಯದ ಬಗ್ಗೆ ಅದನ್ನು ಮಮತಾ ಅವರು ತುಂಬ ಚೆನ್ನಾಗಿ ಹೇಳಿದ್ರು. ಆದರೆ ಇನ್ನೊಂದು ಕೆಲವೊಂದು ವಿಚಾರಗಳು ಇದ್ದಾವೆ. ಈ ವಾರ ತುಂಬ ಸೈಲೆಂಟಾಗಿ ನನಗೆ ಕಾಣಿಸ್ಕೊಂಡಿದ್ದು ವರ್ತೂರ್ ಮತ್ತು ತುಕಾಲಿ ಅವರು. ಎಲ್ಲೂ ಕೂಡ ಆಡೋಣ ಹಾಗೆ ಹೀಗೆ ಅದು ಇದು ಪ್ರತಿ ಬಾರಿನೂ ಅನ್ನೋದು ಅದೇ. ಮತ್ತು ನಿಮಗೆ ಗ್ರಾಸರಿ ಅಂತ ಬಂದಾಗ ನಮಗೆ ಮಾತ್ರ ತೊಗೋತೀನಿ ಅಂತಂದರು, ಅದು ನನಗೆ ಎಲ್ಲೋ ತಪ್ಪು ಅಂತ ಅನ್ನಿಸ್ತು. ಮತ್ತು ಸ್ಟ್ಯಾಂಡ್ ತೊಗೋಬೇಕು ಅಂತ ಅಂದಾಗ ಬೇರೆಯವ್ರ ಬಗ್ಗೆ ಮಾತನಾಡಬೇಕು ಅಂತ ಬಂದಾಗ ಇಬ್ಬರೇ ಕುತ್ಕೊಂಡು ಮಾತಾಡ್ತಾರಪ್ಪ, ಅದನ್ನು ಹೋಗಿ ಎಲ್ಲರ ಮುಂದೆ ಮಾತಾಡಿ. ಅದನ್ನು ನನಗೆ ಎಲ್ಲೋ ಮೈನಸ್ ವರ್ತೂರ್ ಅವ್ರದ್ದು ಅನ್ನಿಸ್ತಾ ಇದೆ. ಮಾತಾಡ್ತಾರೆ, ಇಷ್ಟ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅಲ್ಲಿ ಎಲ್ಲರ ಮುಂದೆ ಮಾತನಾಡಿದರೆ ಅದು ಇನ್ನೂ ಒಂದು ಸ್ವಲ್ಪ ಇಂಪ್ರೆಸಿವ್ ಅಂತ ಅನ್ನಿಸ್ಬೋದು. ಸಂಗೀತ ಕೂಡ ಇದರಲ್ಲಿ ಒಂದು ಸ್ವಲ್ಪ ತಪ್ಪುಗಳನ್ನು ಮಾಡಿದರು. 100 ರೂಪಾಯಿ ಕೊಡೋದು, 50 ರೂಪಾಯಿ ಕೊಡೋದು, ಆಟಗಾರರನ್ನ ಕೂರಿಸೋದು, ತುಕಾಲಿ ಅವ್ರ ಬಗ್ಗೆ
ಬೇರೆ ಬೇರೆ ರೀತಿಯಾಗಿ ಹೇಳೋದು, ಅಲ್ಲಿಯೂ ಕೂಡ ಸಂಗೀತ ಅವರು ಒಂದು ಸ್ವಲ್ಪ ಕ್ಲಾಸ್ನ ಎದುರಿಸ್ಬೇಕಾಗತ್ತೆ. ಇನ್ನು ವಿನಯ್ ಹಂತಕ್ಕೆ ಬಂದರೆ ವಿನಯ್ ಈ ವಾರ ತುಂಬ ಚೆನ್ನಾಗಿ ಆಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತುಂಬ ಅಗ್ರೆಸಿವ್ ಆಗಿ ತೊಗೊಂಡ್ರ ಅಂತ ಕೂಡ ಅನಿಸುತ್ತೆ. ಓಕೆ, ಕೊನೆಯದಾಗಿ ಹೇಳಬೇಕು ಅಂತಂದರೆ ಮಮತಾ, ಇವತ್ತು ಅಥವಾ ನಾಳೆ ಈಗ ಎಲಿಮಿನೇಷನ್ ಅಂತೂ ಇದ್ದೇ ಇರುತ್ತೆ ಈ ವಾರ, ಯಾರು ಹೋಗ್ಬೋದು ಇವತ್ತು ಅಂತ? ಅವಿನಾಶ್ ಶೆಟ್ಟಿ ಡೆಫಿನೆಟ್ಲಿ ಹೋಗ್ಬೋದು ಅನಿಸ್ತಿದೆ ಸರ್. ಕೊಳೆ ಒಳ್ಳೆಯದಲ್ಲ ಅನ್ನೋ ಟಾಸ್ಕ್ ಅಲ್ಲಿ ಬಿಟ್ರೆ ಬೇರೆ ಎಲ್ಲೂ ನಂಗೆ ಅವ್ರು ಕಾಣಿಸ್ಲಿಲ್ಲ ಈ ಬಾರಿ. ಆ ಟಾಸ್ಕ್ ಬಿಟ್ರೆ ನಂಗೆ ಎಲ್ಲೂ ಕಾಣಿಸ್ಲಿಲ್ಲ. ಖಂಡಿತವಾಗ್ಲೂ ಐ ಥಿಂಕ್ ಅವಿನಾಶ್ ಅವ್ರು ಹೋಗ್ಬೋದು ಅಂತ ಅನ್ಸುತ್ತೆ ಸರ್. ಇನ್ನೊಂದು ನನ್ಗೆ ಏನು ಅಂತಂದ್ರೆ ವರ್ತೂರ್ ಮತ್ತೆ ತುಕಾಲಿ ಮಧ್ಯನೇ ಒಂದು ಜಗಳಗಳಾಗ್ತಾ ಇದೆ, ನಿಮ್ಗೆ ಗೊತ್ತಾಗ್ತಿದ್ಯಾ? ಏನು ಇವ್ರ ಬಗ್ಗೆ ಅವ್ರು ಮಾತಾಡ್ಕೊಳ್ಳೋದು, ಇವ್ರ ಬಗ್ಗೆ. ಸೊ ಇವ್ರಿಬ್ರು ಬಾಂಡಿಂಗ್ ಬಿಟ್ಟು ಹೋಗುತ್ತೇನೋ ಅಂತ. ಇಷ್ಟು ದಿವಸ ತುಂಬಾ ಚೆನ್ನಾಗಿ ಫ್ರೆಂಡ್ಶಿಪ್ ನೋಡಿದ್ವಿ, ಬಟ್ ಅದನ್ನ ಮುಂದುವರಿಸಿಕೊಂಡಿದ್ರೆ ವಿಷ್ಣುವರ್ಧನ್ ಅಂಬರೀಶ್ ಆಗ್ತಾರೆ ಅಂತ ಅನ್ಕೊಂಡಿದ್ವಿ. ಆ ಲೆವೆಲ್ ಅಲ್ಲ, ಆ ತರ ಫ್ರೆಂಡ್ಶಿಪ್ ಆಗತ್ತೆ ಅಂತ. ವರ್ತೂರ್ ಅವರ ತುಕಾಲಿ ಬಗ್ಗೆ ಹೇಳ್ತಾರೆ, ಅವನು ಸರಿ ಇಲ್ಲ ಒಂದು ಮಾತುಗಳು ಅಂತ. ಬಟ್ ನೋಡಿ, ನಿಮ್ಮನ್ನ ಬಿಗ್ ಬಾಸ್ ಜನ ಲಕ್ಷಾಂತರ ಕೋಟ್ಯಾಂತರ ಜನ ನೋಡ್ತಾ ಇದ್ದಾಗ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳು ಅವ್ರ ಮೇಲೇನೆ ಅದು ಕೆಟ್ಟ ಪರಿಣಾಮ ಬೀರುತ್ತೆ. ಇಷ್ಟು ದಿವಸ ನೀವು ಒಳ್ಳೆ ಫ್ರೆಂಡ್ಶಿಪ್ನ ಬಾಂಡ್ ಮಾಡಿದ್ದೀರಿ, ಅದನ್ನೇ ಒಂದು ಸ್ವಲ್ಪ ಮುಂದುವರಿಸ್ಕೊಂಡು ಹೋದ್ರೆ ಓ ಈ ರೀತಿಯಾಗಿ ಫ್ರೆಂಡ್ಶಿಪ್ ಇರಬೇಕು. ಬಟ್ ನೀವು ಹಿಂದೆಯಿಂದ ಬೇರೆ ಥರ ಮಾತನಾಡೋದು, ಅವ್ರ ಜೊತೆಗಿದ್ದಾಗ ಬೇರೆ ಥರ ಮಾತನಾಡೋದು, ಮತ್ತೆ ನೀನೇ ನನ್ನ ಗೆಳೆಯ ಅನ್ನೋದು, ಅದೆಲ್ಲೋ ಜನರಿಗೆ ಕೂಡ ಇಷ್ಟ ಆಗಲ್ಲ. ಒಂದು ವರ್ತೂರ್ ಅವ್ರ ಆಟ ಹೇಗಿದೆ ಅಂತ ನೋಡಿದಾಗ ತುಂಬ ಚೆನ್ನಾಗಿದೆ, ಬಟ್ ಎಲ್ಲಿ ಅವ್ರದ್ದು ಮೈನಸ್ ಆಗ್ತಾ ಇರೋದು ಅಂತಂದರೆ ತುಕಾಲಿ ಅವ್ರ ಹತ್ರನೇ ಊರಿನ ಪ್ರಾಬ್ಲಮ್ಸ್ ಎಲ್ಲ ಹೇಳ್ತಾರೆ, ಯಾರ ಹತ್ರ ಪ್ರಾಬ್ಲಮ್ಸ್ ಇದೆ ಅವ್ರ ಹತ್ರ ಹೇಳೋದಿಲ್ಲ. ಅದು ಒಂದು ದೊಡ್ಡ ಮೈನಸ್ ಆಗ್ತಾ ಇರೋದು. ತುಕಾಲಿದ ಏನು ಪ್ರಾಬ್ಲಮ್ ಅಂದರೆ ಈಗ ಕಾಮಿಡಿ ಅಂದ್ಬಿಟ್ಟು ಉಳಿದಿದ್ದನ್ನೆಲ್ಲ ಮಾಡ್ತಾ ಇದ್ದಾರೆ. ಒಂದು ನಾನು ಈ ಸೀಸನಲ್ಲಿ ನಾನು ನೋಡ್ದಂಗೆ ಪ್ರತಿ ಸೀಸನಲ್ಲೂ ಕೂಡ ನಾನು ಕಾಮಿಡಿಯನ್ನು ತುಂಬ ಜಾಸ್ತಿ ನೋಡಿದ್ದೆ. ತುಂಬ ನಗಿಸ್ತಾ ಇದ್ರು. ಒಂದು ವಾರದಲ್ಲಿ ಒಂದು 3 ದಿನನಾದರೂ ಹೊಟ್ಟೆ ತುಂಬ ನಗ್ತಾ ಇದ್ವಿ, 2 ದಿನ ಅಗ್ರೆಸಿವ್ನೆಸ್ ಇತ್ತು, ಆಟಗಳು ಇತ್ತು. ಬಟ್ ಈ ಒಂದು ಬಿಗ್ ಬಾಸ್ ಅಲ್ಲಿ ನನಗೆ ನಗುನೇ ನೋಡಿಲ್ಲ ನನ್ನ ಪ್ರಕಾರ. ಎಲ್ಲರೂ ಕೂಡ ನೀವು ಎಂಥದ್ದೇ ಟಾಸ್ಕ್ ಕೊಡಿ, ಓಕೆ ಈ ಮೊಬೈಲ್ನ ತಗೊಂಡು ಈ ಪಕ್ಕದಲ್ಲಿ ಇಡಿ, ಇಂಥದ್ದೊಂದು ಟಾಸ್ಕ್ ಅಂತ ತಕ್ಷಣನೇ ಅದಕ್ಕೂ ಒಂದು 1000 ಜಗಳ ಇರುತ್ತೆ. ನನಗನ್ಸಿದ ಮಟ್ಟಿಗೆ ಈ ಬಿಗ್ ಬಾಸ್ ಹ್ಯಾಪಿ ಬಿಗ್ ಬಾಸ್ ಅಂತ ಏನು ಮಾಡಿದ್ರು, ಇದು ಅನ್ಹ್ಯಾಪಿ ಬಿಗ್ ಬಾಸ್. ಇದು ಖಂಡಿತವಾಗ್ಲೂ ಯಾರು ಅಗ್ರೆಸಿವ್ ಬಿಗ್ ಬಾಸ್ ಅನ್ನೋದು ಸೂಪರ್. ಆ ರೀತಿಯಾದಂತಹ ಒಂದು ಬಿಗ್ ಬಾಸ್ ಇತ್ತು ಅಂತ ನಾನು ಕೂಡ ಅನ್ಕೋತೀನಿ. ಎಸ್, ನಿನ್ನೆ ಒಂದು ಆಟದ ಬಗ್ಗೆ, ಆಮೇಲೆ ಶ್ರುತಿ ಮೇಡಮ್ ಇವತ್ತು ಬಂದು ಯಾರಿಗೆಲ್ಲ ಕ್ಲಾಸ್ ತಗೋಬಹುದು, ಇದೆಲ್ಲದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳಿದ್ರಿ ಮಮತಾ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇವತ್ತು ಸುದೀಪ್ ಸರ್ ಬರಬಹುದು ಅನ್ನುವಂಥ ಲೆಕ್ಕಾಚಾರ ಅಂತೂ ಇದೆ. ಯಾಕಂದರೆ ಅವರು ಯಾವತ್ತೂ ಈ ರೀತಿಯಾದಂಥ ಪ್ರೋಗ್ರಾಮ್ಸ್ಗಳಿಗೋಸ್ಕರ ತಪ್ಪಿಸ್ಕೊಳ್ಳಲ್ಲ ಅನ್ನುವಂಥದ್ದು ಇದೆ. ಯಾಕಂದರೆ ಈಗ 25 ದಿನ ಉಳಿದಿರೋದ್ರಿಂದ ಕ್ರೂಷಿಯಲ್ ಮೂಮೆಂಟ್ ಇದು. ಖಂಡಿತವಾಗ್ಲೂ ಸುದೀಪ್ ಸರ್ ಇವತ್ತು ಬಂದೇ ಬರ್ತಾರೆ. ಕೆಲವೊಬ್ಬರಿಗೆ ಕ್ಲಾಸು ತಗೋತಾರೆ ಅಂತ ಅನ್ಕೋತೀನಿ. ಮನಿ ಟಾಸ್ಕಲ್ಲಿ ಕೊನೆಗೆ ಮನಿನೇ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರಬಾರ್ದಪ್ಪ ಅನ್ನುವಂಥದ್ದನ್ನು ಮಾತನ್ನ ಹೇಳ್ಬೋದು ಅಂತ ನಾನು ಕೂಡ ಅನ್ಕೋತೀನಿ. ನೋಡ್ತಾ ಇರಿ ಬಿಗ್ ಬಾಸನ್ನು, ಅಪ್ಡೇಟ್ಸ್ಗಳನ್ನು ನಿಮಗೂ ಕೂಡ ನೀಡ್ತಾ ಇರ್ತೀವಿ. ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.